ಹಾಯ್ ನಮಸ್ಕಾರ, ನಾನು ನಂಜನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ. ಸ್ನೇಹಿತರೆ, ಈ ಒಂದು ವಿಡಿಯೋ ಆರಂಭದಲ್ಲೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದರೆ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ 18 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿದ ದ್ರೋಣನಿಗೆ ಒಂದು ಸ್ಮಾರಕ ಆಗಿದೆ. ಇನ್ನು ಅದೇ ರೀತಿಯಾಗಿ ರಾಜೇಂದ್ರ ಮತ್ತು ನಮ್ಮ ಅರ್ಜುನನಿಗೂ ಸಹ ಸ್ಮಾರಕ ಸಿದ್ಧಗೊಳ್ತಿದೆ. ಹಾಗಾದರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಸತತವಾಗಿ 13 ವರ್ಷ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿದ ಬಲರಾಮನಿಗೆ ಒಂದು ಸ್ಮಾರಕ ಆಗಬೇಕಲ್ವಾ? ಸ್ನೇಹಿತರೆ, ದ್ರೋಣ ಇರ್ಬೋದು, ರಾಜೇಂದ್ರ, ಅರ್ಜುನ, ಅಭಿಮನ್ಯು, ಕೆಲವೊಂದು ದಸರಾ ಆನೆಗಳು ಇವೆಲ್ಲವೂ ಸಹ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿಗಳು. ಇವು ನಮ್ಮ ರಾಜ್ಯದ ಒಂದು ಸಂಸ್ಕೃತಿಗೆ, ಒಂದು ಘನತೆಗೆ ತನ್ನದೇ ಆದ ಒಂದು ಕೊಡುಗೆಗಳನ್ನು ನೀಡಿವೆ. ಹಾಗಾದರೆ ಇವುಗಳ ಒಂದು ಸೇವೆಯನ್ನು ನಾವು ಪರಿಗಣಿಸಬೇಕಲ್ವಾ? ಎಲ್ಲರಿಗೂ ತಿಳಿದಿರುವಂತ ಏನಪ್ಪ ಅಂತಂದ್ರೆ, 2023 ಮೇ ತಿಂಗಳಿನಲ್ಲಿ ಬಲರಾಮ ವಯೋಸಹಜ ಕಾಯಿಲೆಯಿಂದ ತನ್ನ ಪ್ರಾಣವನ್ನ ಬಿಡ್ತಾನೆ. ಅಂದಿನಿಂದ ಕೆಲವೊಂದು ಬಲರಾಮನ ಅಭಿಮಾನಿಗಳಾಗಿರ್ಬೋದು, ಅಥವಾ ಆನೆ ಪ್ರಿಯರಾಗಿರ್ಬೋದು, ಅಥವಾ ಬಲರಾಮನ ಬಗ್ಗೆ ತಿಳ್ಕೊಂಡು ನಿಂತ ಆಗಿರ್ಬೋದು, ಪ್ರತಿಯೊಬ್ಬರ ಬೇಡಿಕೆ ಒಂದೇ ಆಗಿತ್ತು. ಅಟ್ಲೀಸ್ಟ್ ಬಲರಾಮನಿಗೂ ಒಂದು ಸ್ಮಾರಕ ಅನ್ನೋದಾಗ್ಲಿ, ಅವನು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನ ನಾವು ಪರಿಗಣಿಸಬೇಕು ಅಂತ. ಆದರೆ ಇಷ್ಟು ದಿನಗಳಾಗಿದ್ರೂ ಸಹ ಬಲರಾಮನಿಗೂ ಸಹ ಒಂದು ಸ್ಮಾರಕದ ಬಗ್ಗೆ ಯಾವುದೇ ರೀತಿಯ ಒಂದು ಚರ್ಚೆ ಅನ್ನೋದು ಆಗಲಿಲ್ಲ ಅಂತಕ್ಕಂಥದ್ದು. ಸ್ನೇಹಿತರಲ್ಲಿ, ಸ್ಮಾರಕ ವಿಚಾರ ಅಂತ ಬಂದಾಗ ಅದು ಅಮೌಂಟ್ ಎಷ್ಟಾದರೂ ಆಗಿರ್ಬೋದು, ಆದರೆ ಅವನ ನೆನಪಿನಲ್ಲಿ ಅವನು ಸಲ್ಲಿಸಿರ್ತಕ್ಕಂಥ ಒಂದು ಸೇವೆಯನ್ನ ನಾವು ಯಾಕೆ ಪರಿಗಣಿಸಬಾರ್ದು ಅಂತಕ್ಕಂಥದ್ದು. ನಿಜ ಹೇಳ್ತೀನಿ, ಅವುಗಳು ಸಲ್ಲಿಸತಕ್ಕಂಥ ಒಂದು ಸೇವೆಯನ್ನ ಕನ್ಸಿಡರ್ ಮಾಡಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಯಾಕೆ ಅಂತಂದ್ರೆ, ನಮ್ಮ ರಾಜ್ಯದ ಒಂದು ಸಾಂಸ್ಕೃತಿಕ ಘನತೆಯನ್ನ, ವೈಭವವನ್ನ ಇಡೀ ಜಗತ್ತಿಗೆ ಸಾಧಿಸತಕ್ಕಂಥವು. ಅವುಗಳನ್ನು ನಾವು ಯಾಕೆ ಪರಿಗಣಿಸಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಸ್ಮಾಲ್ ಕ್ವಶನ್ ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೋದೇನು ಅಂತಂದರೆ, ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಬಲರಾಮನಿಗೂ ಒಂದು ಸ್ಮಾರಕದ ಬಗ್ಗೆ ಒಂದು ಚರ್ಚೆ ಆದರೆ ಅಥವಾ ಒಂದು ಧ್ವನಿ ಎತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಫೀಲ್ ಆಗ್ತಿದೆ. ಸ್ನೇಹಿತರೆ, ಅದೇನಾದರೂ ಆಗಲಿ, ಅಟ್ಲೀಸ್ಟ್ ಈ ಬಾರಿ ಆದರೂ ನಮ್ಮ ಬಲರಾಮನಿಗೆ ಒಂದು ಸ್ಮಾರಕ ಅನ್ನೋದು ಆದರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.